ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ರವಿ ಸರ್. 4G ಸೈನ್ಸ್ ಪುಸ್ತಕದ ಲೇಖಕ. ಸ್ನೇಹಿತರೆ, ದಿನಾಂಕ 18/7/2026 ಈ ಒಂದು ಡೇಟಲ್ಲಿ ಜರುಗಿದ KEA IAS KS ಫ್ರೀ ಕೋಚಿಂಗ್ ಪರೀಕ್ಷೆಯಲ್ಲಿ ಬಂದಿರತಕ್ಕಂತಹ ವಿಜ್ಞಾನ, ತಂತ್ರಜ್ಞಾನ ಹಾಗೂ ಪರಿಸರ ವಿಜ್ಞಾನ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಯೂಸ್ ಮಾಡ್ಕೊಳ್ಳಿ. ಸ್ನೇಹಿತರೆ, 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪುಸ್ತಕ ಈ ಒಂದು ಬುಕ್ಕಿಂದ ಬರೋಬ್ಬರಿ 20ಕ್ಕೂ ಹೆಚ್ಚು ಪ್ರಶ್ನೆಗಳು 20ಕ್ಕೂ ಹೆಚ್ಚು ಪ್ರಶ್ನೆಗಳು ಕವರ್ ಆಗಿದ್ದಾವೆ. ಮೀನ್ಸ್ ಬಂದಿವೆ. ನೀವೇ ಪೇಜ್ ನಂಬರ್ ಸಮೇತ ಸಾಕ್ಷಿಯನ್ನು ನೋಡಬಹುದು. ನೇರವಾಗಿ ಸಹ ಎಷ್ಟೊಂದು ಪ್ರಶ್ನೆಗಳು ಕವರ್ ಆಗಿದ್ದಾವೆ. ಸ್ನೇಹಿತರೆ, 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪುಸ್ತಕ ಕನ್ನಡ ಮೀಡಿಯಮಲ್ಲೂ ಇದೆ, ಇಂಗ್ಲೀಷ್ ಮೀಡಿಯಮಲ್ಲೂ ಸಹ ಇದೆ. ಓಕೆ, 4G ಸೈನ್ಸ್ ಪುಸ್ತಕದ ವಿಶೇಷತೆ ಏನಪ್ಪ ಅಂದರೆ, ನೀವು ಇಲ್ಲಿ ಗಮನಿಸಬೇಕು, NCERT ಆಧಾರಿತ ಹಾಗೂ ವೆಬ್ಸೈಟ್ಸ್ ಆಧಾರಿತ. ಪ್ರತಿ ಟಾಪಿಕ್ಕು, ಪ್ರತಿ ಘಟಕಕ್ಕೂ ವೆಬ್ಸೈಟ್ ಆಧಾರಿತ ಪ್ರಶ್ನೆಗಳನ್ನು ಸೇರಿಸಿ ಪುಸ್ತಕವನ್ನು ಅಪ್ಡೇಟ್ ಮಾಡಿದ್ದೀನಿ. ಮೀನ್ಸ್ ರಚನೆ ಮಾಡಿದ್ದೀನಿ. ಇಲ್ಲಿ ನೀವು NCERT ಬೇಸ್ಡ್ ಕ್ವಶನ್ ಸಹ ನೀವು ಅಟೆಂಡ್ ಮಾಡ್ಬೋದು. ಅದೇ ಥರ ಅಪ್ಲೈಡ್ ಹಾಗೂ ಹೊಸ ಪ್ರಶ್ನೆಗಳು, ಆಯಿತಾ, ಆ ಪ್ರಶ್ನೆಗಳನ್ನು ಅಟೆಂಡ್ ಮಾಡಬೇಕಂದ್ರೆ ನೀವು ವೆಬ್ಸೈಟ್ಸ್ ಆಧಾರಿತ ಪ್ರಶ್ನೆಗಳನ್ನು ಓದ್ಕೋಬೇಕಾಗತ್ತೆ. 4G ಸೈನ್ಸ್ ಎರಡನ್ನೂ ಸಹ ಒಳಗೊಂಡಿದೆ, NCERT ಆಧಾರಿತ ಹಾಗೂ ವಿವಿಧ ವೆಬ್ಸೈಟ್ಸ್ ಆಧಾರಿತ. ಹಾಗಾಗಿ ನೀವು ಎರಡು ಭಾಗದ ಪ್ರಶ್ನೆಗಳನ್ನು ಅಟೆಂಡ್ ಮಾಡಬೇಕು ಅಂದರೆ 4G ಸೈನ್ಸ್ ಆ್ಯಂಡ್ ಟೆಕ್ ಪುಸ್ತಕ ಕಡ್ಡಾಯ ಹಾಗೂ ಅನಿವಾರ್ಯ. ಓಕೆ ಸ್ನೇಹಿತರೆ, ನೇರವಾಗಿ ವಿಚಾರಕ್ಕೆ ಬಂದ್ಬಿಡ್ತೀನಿ. ನೋಡಿ, ರಿಸಲ್ಟನ್ನು ನೋಡಿದಾಗ AE ಎಕ್ಸಾಮಲ್ಲಿ, AE ಪರೀಕ್ಷೆಯಲ್ಲಿ 20ಕ್ಕೂ ಹೆಚ್ಚು ಪ್ರಶ್ನೆಗಳು ಕವರ್ ಆಗಿದ್ದು, non-HK AE ಪರೀಕ್ಷೆಯಲ್ಲಿ 24 ಪ್ರಶ್ನೆಗಳು ಕವರ್ ಆಗಿದ್ದು, ಅಂದರೆ ವಿಜ್ಞಾನ ವಿಭಾಗದ ಎಲ್ಲ ಪ್ರಶ್ನೆಗಳು ಕವರ್ ಆಗಿದ್ದು, ಜೊತೆಗೆ ಮೊನ್ನೆ ರೀಸೆಂಟಾಗಿ ನಡೆದ ಫ್ರೀ ಕೋಚಿಂಗ್ IAS KS KEA ಫ್ರೀ ಕೋಚಿಂಗ್ ಪರೀಕ್ಷೆಯಲ್ಲಿ 20ಕ್ಕೂ ಹೆಚ್ಚು ಪ್ರಶ್ನೆಗಳು ಕವರ್ ಆಗಿದ್ದಾವೆ. ನೀವೇ ನೋಡ್ಬೋದು. ಸ್ನೇಹಿತರೆ, ಈ ಥರ 7 ವರ್ಷಗಳಿಂದ, ಸತತ 7 ವರ್ಷಗಳಿಂದ ಸುಮಾರು 70ಕ್ಕೂ ಹೆಚ್ಚು ಪರೀಕ್ಷೆಗಳಿಗೆ 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪುಸ್ತಕ 98%, 99%, ಕೆಲವೊಂದು ಪರೀಕ್ಷೆಗಳಲ್ಲಿ 100% ರಿಸಲ್ಟನ್ನು ಕೊಟ್ಟಿರ್ತಕ್ಕಂಥ ನೀವೆಲ್ಲ ನೋಡಿರ್ತೀರಿ. ಸ್ನೇಹಿತರೆ, ನೇರವಾಗಿ ಪ್ರಶ್ನೆಗಳನ್ನು ನೋಡಿಬಿಡೋಣ ಬನ್ನಿ. ಜೊತೆಗೆ ವಿಶೇಷತೆ ಏನಪ್ಪ ಅಂದರೆ, ಎಲ್ಲ ಭಾಗದ ಪ್ರಶ್ನೆಗಳು ಕವರ್ ಆಗಿದ್ದಾವೆ. ಈಸಿ ಪ್ರಶ್ನೆಗಳು ಬಂದಿದ್ದಾವೆ, ಕಠಿಣ ಪ್ರಶ್ನೆಗಳು ಸಹ ಹೊಂದಿಸಿ ಬರೆಯಿರಿ ಮಾದರಿ ಪ್ರಶ್ನೆಗಳು, ಸ್ಟೇಟ್ಮೆಂಟ್ ರೂಪದ ಪ್ರಶ್ನೆಗಳು, ಈ ಥರ ಕಠಿಣ ವಿಭಾಗದ ಪ್ರಶ್ನೆಗಳು ಸಹ ಕವರ್ ಆಗಿವೆ. ಆಯಿತಾ, ಕೆಲವೊಂದು ಪ್ರಶ್ನೆಗಳು ಓಕೆ ಎಕ್ಸ್ಕ್ಲೂಸಿವ್ 4G ಸೈನ್ಸಲ್ಲಿ ಮಾತ್ರ ಇದೆ. ನೀವೇ ನೋಡಿ, ಹೈಪರ್ ಮೆಟ್ರೋಫಿಯಾ ಅಂದರೆ ದೂರದೃಷ್ಟಿದೋಷ ಅಂದರೆ
ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣ್ತವೆ. ಹೈಪರ್ ಮೆಟ್ರೋಫಿಯಾ ಅಂದ್ರೇನು? ದೂರ ದೃಷ್ಟಿದೋಷ ಅಂತ ಅರ್ಥ. ಓಕೆ, ಏನಂದ್ರೆ ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣ್ತವೆ, ಹತ್ತಿರದ ವಸ್ತುಗಳು ಸ್ಪಷ್ಟವಾಗಿ ಕಾಣೋದಿಲ್ಲ. ಇದಕ್ಕೆ ನಾವು ಹೈಪರ್ ಮೆಟ್ರೋಫಿಯಾ ಅಂತೀವಿ. ಇಲ್ಲಿ ಇಮೇಜ್ ಏನಾಗುತ್ತೆ? ಪ್ರತಿಬಿಂಬ ರೆಟಿನಾ ಮೇಲೆ ಓಕೆ, ಸಾಮಾನ್ಯ ಕಣ್ಣು ಅಂದಾಗ ಇಮೇಜ್ ಎಲ್ಲಿ ಬರುತ್ತೆ? ಇಮೇಜು ರೆಟಿನಾ ಮೇಲೆ ಬರುತ್ತೆ. ಆದರೆ ದೂರದೃಷ್ಟಿ ದೋಷ ಅಂದಾಗ ಪ್ರತಿಬಿಂಬವು ರೆಟಿನಾದ ಹಿಂಭಾಗದಲ್ಲಿ ಬಂದಿರುತ್ತದೆ, ಇನ್ನು ಮುಂದೆ ಹೊರಟೋಗಿರ್ತದೆ. ಇಮೇಜ್ ಏನಾಗಿರ್ತದೆ? ಇಮೇಜು ರೆಟಿನಾ ಮೇಲೆ ಬರಬೇಕಾಗಿತ್ತು, ರೆಟಿನಾ ಬಿಟ್ಟು ಇನ್ನು ಮುಂದೆ ಹೊರಟೋಗಿರ್ತದೆ. ರೆಟಿನಾದ ಮುಂಭಾಗದಲ್ಲಿ ಇಮೇಜ್ ಮೂಡಿರುತ್ತದೆ. ಇದಕ್ಕೆ ನಾವು ಹೈಪರ್ ಮೆಟ್ರೋಫಿಯಾ ಅಂತೀವಿ, ದೂರದೃಷ್ಟಿ ದೋಷ ಅಂತೇಳಿ ಕರಿತೀವಿ. ಇದನ್ನು ಸರಿ ಮಾಡೋಕ್ಕೆ ಬಳಸುವ ಮಸೂರ ಯಾವುದು ಸಾರ್? ಇದನ್ನು ಸರಿ ಮಾಡೋಕ್ಕೆ ಏನು ಮಾಡ್ತಾರೆ? ಪೀನ ಮಸೂರವನ್ನು ಬಳಸ್ತಾರೆ. ಪೀನ ಮಸೂರವನ್ನು ಬಳಸಿ ಈ ದೋಷವನ್ನು ಸರಿ ಮಾಡ್ತಾರೆ. ಹಾಗಾಗಿ ಈ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ 2 ರೈಟ್ ಆನ್ಸರ್ ಆಗುತ್ತೆ. ಓಕೆ, ನೋಡಿ, ನೀವು ಪ್ರೂಫನ್ನು ನೋಡ್ಬೋದು. 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಜ್ ನಂಬರ್ 112 ಓಪನ್ ಮಾಡಿ. ಈ ಒಂದು ಪೇಜ್ಗಳು ಪ್ರೆಸೆಂಟ್ ಎಡಿಷನ್ 7ನೇ ಮುದ್ರಣಕ್ಕೆ ಮ್ಯಾಚ್ ಆಗ್ತವೆ. 7th ಎಡಿಷನ್ ಪ್ರಸ್ತುತ ಏನಿದೆಯೋ 7th ಎಡಿಷನ್, ಆ ಒಂದು ಪುಸ್ತಕಕ್ಕೆ ಈ ಪೇಜ್ ನಂಬರ್ಗಳು 100%, 100ಕ್ಕೆ 100% ಮ್ಯಾಚ್ ಆಗ್ತವೆ. ಚೆಕ್ ಮಾಡಿ ನೋಡಿ. ನೋಡಿ, ಇವಾಗ ನೀವೇನೋ ಪುಸ್ತಕವನ್ನು ಸಹ ನೋಡ್ಬೋದು. ನೋಡಿ, ದೂರ ದೃಷ್ಟಿ ದೋಷ, ಹೈಪರ್ ಮೆಟ್ರೋಫಿಯಾ, ಆಯಿತಾ? ಇದನ್ನು ಸರಿ ಮಾಡೋಕ್ಕೆ ನೋಡಿ, ಇಮೇಜ್ ನಾನು ಅವಾಗಲೇ ಹೇಳಿದೆ, ಇಮೇಜ್ ಎಲ್ಲಿ ಬರಬೇಕಾಗಿತ್ತು? ಇಮೇಜು ರೆಟಿನಾ ಮೇಲೆ ಬರಬೇಕಾಗಿತ್ತು, ರೆಟಿನಾ ಬಿಟ್ಟು ಮುಂದಕ್ಕೆ ಹೊಂಟೋಗಿದೆ. ಅಂದರೆ ರೆಟಿನಾದ ಹಿಂಭಾಗದಲ್ಲಿ ಇಮೇಜ್ ಬಂದಿದೆ. ಯಾವ ದೋಷ? ದೂರ ದೃಷ್ಟಿ ದೋಷ, ಹೈಪರ್ ಮೆಟ್ರೋಫಿಯಾ. ಇದನ್ನು ಸರಿ ಮಾಡೋಕ್ಕೆ ಬಳಸುವ ಮಸೂರ ಯಾವುದು? ಪೀನ ಮಸೂರ, ಕಾನ್ವೆಕ್ಸ್ ಲೆನ್ಸ್. ಕಾನ್ವೆಕ್ಸ್ ನೋಡಿ, ಪರಿಹಾರ ಯಾವ ಮಸೂರ? ಪೀನ ಮಸೂರ, ನೇರವಾಗೇ ಇದೆ. ಎಸ್, ಮತ್ತೊಂದು ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಪದಾರ್ಥ ಪ್ರಮಾಣದ, ಅಂದರೆ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಅಂತಾರಾಷ್ಟ್ರೀಯ ಏಕಮಾನ ಅಂದರೆ SI ಯೂನಿಟ್ ಆಗಿದೆ? ಆನ್ಸರ್ ಏನು? ಮೋಲ್. ಈ ಪ್ರಶ್ನೆಗೆ ರೈಟ್ ಆನ್ಸರ್ ಮೋಲ್. ಓಕೆ, ಮೋಲ್ ಮೂಲಕ ಅಳಿತಾರೆ. ಇಲ್ಲಿ ನೋಡಿ, ಕೆಲ್ವಿನ್ ಅಂದೆ. ಕೆಲ್ವಿನ್ ಅಂದಾಗ ತಾಪದ SI ಮಾನ ಯಾವುದು? ಟೆಂಪರೇಚರ್, ತಾಪಮಾನದ SI ಮಾನ ಕೆಲ್ವಿನ್. ನ್ಯೂಟನ್ ಅಂದಾಗ ಬಲದ SI ಮಾನ ನ್ಯೂಟನ್. ವಸ್ತುಗಳ ಪ್ರಮಾಣ ಅಂದಾಗ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಅಂದಾಗ ಮೋಲ್. ಓಕೆ, ಇನ್ನು ರಾಶಿ ಎಂದಾಗ kg. ಓಕೆ, ಎಷ್ಟು? ಪೇಜ್ ನಂಬರ್ 3ರಲ್ಲೂ ನೋಡಬಹುದು, ಪೇಜ್ ನಂಬರ್ 212ರಲ್ಲೂ ಸಹ ನೀವು ಇದಕ್ಕೆ ಪ್ರೂಫನ್ನು ನೋಡಬಹುದು. ನೋಡಿ, ನೇರವಾಗೇ ಇದೆ. ಸ್ನೇಹಿತರೆ, ವಿಶೇಷತೆ ಏನಪ್ಪ ಅಂದರೆ 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ವಿಶೇಷತೆ ಏನಪ್ಪ ಅಂದರೆ, ಇಲ್ಲಿ ಗಮನಿಸಿ, ನೀವೇ ಈ ಪ್ರಶ್ನೆ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ಬಿಡ್ತದೆ. ಹೊಂದಿಸಿ ಬರೆದಿದೆ ಅಂತ ಇದೆ ಇಲ್ಲಿ. ಹೊಂದಿಸಿ ಬರೆದಿದೆ ಅಂದರೆ ಫಿಸಿಕ್ಸ್ ಮೇಲೆ 100 ಪ್ಲಸ್ ಹೊಂದಿಸಿ ಬರೆಯಿರಿ ಅಲ್ಲ, ಬರೆದಿದೆ. ಆಯಿತಾ? ಓಕೆ, ಮಾದರಿ ಪ್ರಶ್ನೆಗಳನ್ನು ನಿಮಗೆ ಅಲ್ಲಿ ಬುಕ್ಕಲ್ಲಿ ಸಿಗ್ತಾ ಹೋಗುತ್ತೆ. ಫಿಸಿಕ್ಸ್ ಮೇಲೇ ಒಂದು 100+ ಇದೆ. ಹೊಂದಿಸಿ ಬರೆಯಿರಿ ಮಾದರಿ ಪ್ರಶ್ನೆಗಳು. ನೋಡಿ, ಈ ಥರ ಕಾಣ್ತಾ ಇದೆಯಲ್ಲ. ಓಕೆ, ನೋಡಿ, 1 2 3 4 ಏನಾಗಿಲ್ಲಿ ಹೊಂದಿಸಿ ಬರೆಯಿರಿಲ್ಲ, ಬರೆದಿದೆ. ನೀವು ನೇರವಾಗಿ ಓದ್ಕೊಂಡು ಹೋಗ್ಬೋದು. ನೋಡಿ, ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ಇಲ್ಲೇ ಗಮನಿಸಿ, ಇದನ್ನು ಗಮನಿಸಿ. ಹೊಳೆಯುವ ಅದು ಬೆಳಕಿನ ತೀವ್ರತೆ SI ಮಾನ ಯಾವುದು? ಕ್ಯಾಂಡೆಲಾ. ಸರಿನಾ? ನೇರವಾಗಿ ಆನ್ಸರು. ವಸ್ತುಗಳ ಪ್ರಮಾಣ ಮೋಲ್, ಕಾಲ ಸೆಕೆಂಡ್, ತಾಪ ಕೆಲ್ವಿನ್. ಈ ಥರ ಫಿಸಿಕ್ಸ್ ಆದಮೇಲೆ 100+, 100ಕ್ಕೂ ಹೆಚ್ಚು
ಹೊಂದಿಸಿ ಬರೆಯಿರಿ ಮಾದರಿ ಪ್ರಶ್ನೆಗಳಿದ್ದಾವೆ 4G ಸೈನ್ಸಲ್ಲಿ ಎಕ್ಸ್ಕ್ಲೂಸಿವ್ ಒಂದು. ಮತ್ತು ಅದೇ ಥರ ಕೆಮಿಸ್ಟ್ರಿ ಮೇಲೂ ಸಹ 80+, 80+ ಹೊಂದಿಸಿ ಬರೆಯಿರಿ ಮಾದರಿ ಪ್ರಶ್ನೆಗಳಿದ್ದಾವೆ. ಅದೇ ಥರ ಬಯಾಲಜಿ ಮೇಲೂ ಸಹ 150+ ಹೊಂದಿಸಿ ಬರೆಯಿರಿ ಮಾದರಿ ಪ್ರಶ್ನೆಗಳಿದ್ದಾವೆ. ಅದೇ ಥರ ಎಕಾಲಜಿ ಮೇಲೂ ಸಹ ಪರಿಸರ ವಿಜ್ಞಾನ ಎಕಾಲಜಿ ಮೇಲೂ ಸಹ 50+ ಹೊಂದಿಸಿ ಬರೆಯಿರಿ ಮಾದರಿ ಪ್ರಶ್ನೆಗಳಿದ್ದಾವೆ. ಆಯಿತಾ? ನಿಮಗೆ ಕಡಿಮೆ ಅಂದ್ರೂ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಎಕಾಲಜಿ ಎಲ್ಲ ಸೇರಿಸ್ಕೊಂಡ್ರೆ ಹೊಂದಿಸಿ ಬರೆಯಿರಿ ಮಾದರಿ ಪ್ರಶ್ನೆಗಳು ಕಡಿಮೆ ಅಂದ್ರೂ 300ಕ್ಕೂ ಹೆಚ್ಚು, ಅದಕ್ಕೆ ನಿಯರ್ 400 ಹೊಂದಿಸಿ ಬರೆಯಿರಿ ಮಾದರಿ ಪ್ರಶ್ನೆಗಳನ್ನು ನೀವು ಪ್ರಿಪ್ರೇಷನ್ ಮಾಡ್ಬೋದು. ಟಾಪಿಕ್ ವೈಸ್ ಇದೆ. ಫಿಸಿಕ್ಸ್ ಆದಮೇಲೆ ಫಿಸಿಕ್ಸ್ ಸಿಗುತ್ತೆ, ಕೆಮಿಸ್ಟ್ರಿ ಆದಮೇಲೆ ಕೆಮಿಸ್ಟ್ರಿ ಸಿಗುತ್ತೆ, ಎಕಾಲಜಿ ಆದಮೇಲೆ ಎಕಾಲಜಿ ಸಿಗುತ್ತೆ, ಬಯಾಲಜಿ ಆದಮೇಲೆ ಬಯಾಲಜಿ ಸಿಗುತ್ತೆ. ಆಯಿತಾ? ನೋಡಿ, ಇಟ್ ಈಸ್ ಎಕ್ಸ್ಕ್ಲೂಸಿವ್ 4G ಸೈನ್ಸ್. ಓಕೆನಾ? ನೋಡಿ, ಅಲ್ಲಿ ಕವರ್ ಆಗಿದೆ. ವಸ್ತುಗಳ ಪ್ರಮಾಣ ಮೋಲ್. ಅದೇ ಥರ ಇನ್ನು ಸ್ಟಾರ್ಟಿಂಗ್ 3ನೇ ಪೇಜಲ್ಲೂ ಸಹ ನೀವು ನೋಡ್ಬೋದು ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಯೂನಿಟ್ ಯಾವುದು? ಮೋಲ್. ಸ್ನೇಹಿತರೆ, ಇಲ್ಲಿ ಮೊದಲ 80 ಪೇಜಲ್ಲಿ ಕಡ್ಡಾಯ ವಿಜ್ಞಾನ ಇದೆ, ಎಸೆನ್ಷಿಯಲ್ ಸೈನ್ಸ್ ಇದೆ. ಅಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ಎಲಾಬ್ರೇಷನ್ ಮಾಡಿದ್ದೀನಿ. ಇವಾಗ ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು, SI ಯೂನಿಟ್ಸ್ ಆಗಿರ್ಬೋದು, ತೂಕ ಆಗಿರ್ಬೋದು, BOD ಆಗಿರ್ಬೋದು, ರೇಷ್ಮೆ, ಜೀವ ವೈವಿಧ್ಯತೆ ಆಗಿರ್ಬೋದು, ಅಣುಶಕ್ತಿ ಆಗಿರ್ಬೋದು, ಲೂಯಿಸ್ ಪ್ರೆಷರ್ ಆಗಿರ್ಬೋದು, ಹಾಗೆ ಗೆಲಿಲಿ ಆಗಿರ್ಬೋದು, DDT ಆಗಿರ್ಬೋದು, ಯೂರಿಯಾ, ತುಕ್ಕು, ರಷ್ಟು, ಈ ಥರ ಹಾಗೆ ಇನ್ಸುಲಿನ್ ಹಾರ್ಮೋನು, ಮೀಥೇನ್ ಆಗಿರ್ಬೋದು. ಈ ಥರ ಯಾವ ಭಾಗದಲ್ಲಿ ಯಾವ ಟಾಪಿಕಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಬರ್ತಾ ಇದ್ದಾವೋ ಅಂಥ ಟಾಪಿಕ್ಗಳನ್ನು ಹಾಗೆ ಆಯ್ಕೆ ಮಾಡಿಕೊಂಡು ಭೂಪಾಲ್ ಗ್ಯಾಸ್ ಟ್ರಾಜಿಡಿ ಆಗಿರ್ಬೋದು, ವಿಶಾಖಪಟ್ಟಣ ಗ್ಯಾಸ್ ಟ್ರಾಜಿಡಿ ಆಗಿರ್ಬೋದು, CNG ಆಗಿರ್ಬೋದು, LPG ಆಗಿರ್ಬೋದು, ಈ ಥರ ಯಾವ ಏರಿಯಾ ಯಾವ ಟಾಪಿಕ್ಕು ತುಂಬ ಇಂಪಾರ್ಟೆಂಟು ಅಂಥ ಟಾಪಿಕ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು, ಹಾಗೆ ಅಂದರೆ ಇಂಪಾರ್ಟೆಂಟ್ ಟಾಪಿಕ್ಗಳನ್ನು, ಎಸೆನ್ಷಿಯಲ್ ಟಾಪಿಕ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಒಂದೇ ವಿಚಾರವನ್ನು ಹಾಗೆ ಫುಲ್ ಡೀಪಾಗೆ ಕೊಟ್ಟಿದ್ದೀನಿ ಮೊದಲ 80 ಪೇಜಲ್ಲಿ. ಅದು ಬೇಸಿಕ್ಕು ಹೌದು, ಎಸೆನ್ಷಿಯಲ್ಲು ಹೌದು, ಮೂಲ ವಿಜ್ಞಾನವೂ ಹೌದು, ಕಡ್ಡಾಯ ವಿಜ್ಞಾನವೂ ಹೌದು. ಅಂದರೆ ಸ್ಪರ್ಧಾ ಮಿತ್ರರು ಈ ಟಾಪಿಕ್ಗಳನ್ನು ಓದಿದ್ರೆ ಖಂಡಿತ ಯೂಸ್ ಆಗುತ್ತೆ. ಓಕೆ, ಮೊದಲ 80 ಪೇಜಲ್ಲೇ ಹಾಗೆ 5ರಿಂದ 6 ಪ್ರಶ್ನೆಗಳು ಪ್ರತಿ ಪರೀಕ್ಷೆಗೂ ಕವರ್ ಆಗ್ತಾ ಇದ್ದಾವೆ. ಯಾಕೆ ಮೊದಲ 80 ಪೇಜಲ್ಲೇ ಹಾಗೆ ಒಮ್ಮೊಮ್ಮೆ 6, ಒಮ್ಮೊಮ್ಮೆ 8, ಒಮ್ಮೊಮ್ಮೆ 11 ಪ್ರಶ್ನೆಗಳು ಈ ಥರ ಎಲ್ಲ ಕವರ್ ಆಗಿದ್ದಾವೆ. ಓದ್ಕೊಳ್ಳಿ. ಇಲ್ಲಿ ಬನ್ನಿ, ನೆಕ್ಸ್ಟ್ ಪ್ರಶ್ನೆ. ಹೊಂದಿಸಿ ಬರೆಯಿರಿ ಮಾಡಿದ್ದಾರೆ. ಹೊಂದಿಸಿ ಬರೆಯಿರಿ ಪ್ರಶ್ನೆ ಇದೆ. ಎ ಸೈಡಲ್ಲಿ ಕೆಂಪಿರುವೆ, ವಿನೇಗರು, ಜೈವಿಕ ನಮೂನೆಗಳು, ದೋಸೆ ಹಿಟ್ಟು ಅಂತ ಕೊಟ್ಟಿದ್ದಾರೆ. ಬಿ ಸೈಡಲ್ಲಿ ಕೆಲವು ಆಸಿಡ್ಸ್ ಅನ್ನು ಕೊಟ್ಟಿದ್ದಾರೆ. ಕೆಂಪಿರುವೆ ಕಚ್ಚಿದಾಗ ಯಾವ ಆಸಿಡ್ ಉತ್ಪತ್ತಿ ಆಗುತ್ತೆ? ಫಾರ್ಮಿಕ್ ಆಮ್ಲ ಉತ್ಪತ್ತಿ ಆಗುತ್ತೆ. ವಿನೇಗರ್ ಅಂದ್ರೇನು? ವಿನೇಗರ್ ಒಳಗಡೆ ಅಸಿಡಿಕ್ ಆಮ್ಲ ಇರ್ತದೆ. ಜೈವಿಕ ನಮೂನೆಗಳು, ಸ್ಪೆಸಿಮನ್ಸ್, ಬಯಾಲಜಿಕಲ್ ಸ್ಪೆಸಿಮನ್ಸ್ ಅಂದಾಗ ಅವುಗಳನ್ನು ಪ್ರಿಪೇರ್ ಮಾಡೋಕ್ಕೆ, ಹಾಗೆ ಅವುಗಳನ್ನು ರಕ್ಷಣೆ ಮಾಡೋಕ್ಕೆ, ತಯಾರು ಮಾಡೋಕ್ಕೆ ಬಳಸುವ ಕೆಮಿಕಲ್ ಯಾವುದು? ನೋಡಿ, ಅಪ್ಲೈಡ್ ಕೆಮಿಸ್ಟ್ರಿ ಫಾರ್ಮಲಿನ್. ದೋಸೆ ಹಿಟ್ಟು, ದೋಸೆ ಸಾಫ್ಟಾಗಿ ಬರಲಿ ಅಂತ ಕೇಕು, ಬ್ರೆಡ್ಡು, ಇಡ್ಲಿ, ದೋಸೆ, ಪಕೋಡ, ಬಜ್ಜಿ ಇವೆಲ್ಲ ಸಾಫ್ಟಾಗಿ ಬರಲಿ ಅಂತ ಏನು ಮಾಡ್ತಾರೆ? ಅಡುಗೆ ಸೋಡಾ ಹಾಕ್ತಾರೆ. ಅಡುಗೆ ಸೋಡಾದ ರಾಸಾಯನಿಕ ಹೆಸರೇನು? ಸೋಡಿಯಂ ಬೈಕಾರ್ಬೊನೇಟ್. ಹಾಗಾಗಿ ಇಲ್ಲಿ ಆಪ್ಷನ್ 4 ರೈಟ್ ಆನ್ಸರ್ ಆಗುತ್ತೆ. 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಜ್ ನಂಬರ್ 221, 15, 226, 211. ಯಾಕೆಂದರೆ ಸರ್ ಏನು ಸರ್ 4 ಪೇಜ್ ಹೇಳ್ತಾ ಇದ್ದೀರಿ? 4 ಪೇಜ್ ಹೇಳ್ತಿದ್ದೀರಲ್ಲ ಸರ್, 4 ಪಾಯಿಂಟು ಅಲ್ಲಿ 4 ಪಾಯಿಂಟ್ ಓದ್ಕೋಬೇಕು ನೀವು. 4 ಪಾಯಿಂಟು ಕವರ್ ಆಗಬೇಕಂದ್ರೆ ನೀವು 4 ಕಡೆ
4 ಪೇಜನ್ನು ನಾವು ಓದಿರ್ಬೇಕಾಗತ್ತೆ. ಓಕೆ ಹಾಗೆ ನೋಡಿ ಓಕೆ 4ಕ್ಕೂ ನಿಮಗೆ ಪ್ರೂಫನ್ನು ತೋರಿಸ್ತೀನಿ. 4ಕ್ಕೂ ಸಹ ಪ್ರೂಫನ್ನು ಗಮನಿಸ್ಬೋದು ನೀವು. ನೋಡಿ, ಇರುವೆ ಚುಚ್ಚು ಯಾವ ಆಮ್ಲ? ಫಾರ್ಮಿಕ್ ಆಮ್ಲ. ಅದೇ ಥರ ಅಡುಗೆ ಸೋಡಾವನ್ನ ಅಡುಗೆ ಸೋಡಾ ಕೆಮಿಕಲ್ ನೇಮೇನು? ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಅಥವಾ ಬೈಕಾರ್ಬೊನೇಟ್. ಎಲ್ಲಿ ಬಳಸ್ತಾರೆ ನೋಡಿ? ದೋಸೆ ಪಕೋಡ ಬಜ್ಜಿ ಅಲ್ಲಿ ಯಾವ್ದು ಕೇಳೋರೆ? ದೋಸೆ ಹಿಟ್ಟು, ಸರಿನಾ? ಅದೇ ತರ ವಿನೇಗರ್ ಅಂದ್ರೇನು? ವಿನೇಗರ್ ಮೀನ್ಸ್ ಅಸಿಟಿಕ್ ಆಮ್ಲ. ಇರುವೆ ಅಂದಾಗ ಜೇನು ಕಡಿತ ಅಂದಾಗ ಕೀಟಗಳು ಅಂದಾಗ ಮೆಥನೋಯಿಕ್ ಆಮ್ಲ. ಕಾಮನ್ ನೇಮೇನು? ಫಾರ್ಮಿಕ್ ಆಮ್ಲ. ಆಲ್ರೆಡಿ ಯಾಕೆ ನೋಡಿದ್ರಲ್ಲ, ಫಾರ್ಮಿಕ್ ಆಮ್ಲನೂ ಇದೆ, ಮೆಥನೋಯಿಕ್ ಆಮ್ಲನೂ ಇದೆ. ನಿಮ್ಗೆ ಫಾರ್ಮಿಕ್ ಆಮ್ಲ ಅಂತ ಬಂದ್ರು ಸಿಗುತ್ತೆ, ಮೆಥನೋಯಿಕ್ ಆಮ್ಲ ಅಂತ ಬಂದ್ರು ಸಿಗುತ್ತೆ. ಪ್ರೆಸೆಂಟ್ ಬುಕ್ಸ್ ಅಲ್ಲೆಲ್ಲ, ಪ್ರೆಸೆಂಟ್ NCERT ಬುಕ್ಸ್ ಅಲ್ಲಿ ಮೆಥನೋಯಿಕ್ ಆಮ್ಲ ಇದೆ. ಫಾರ್ಮಿಕ್ ಅಂದ್ರೆ ಕಾಮನ್ ನೇಮು ಫಾರ್ಮಿಕ್ ಆಮ್ಲ. ಹಾಗೆ ಎರಡು ಒಂದೇನೆ. ಮತ್ತೊಂದು ಸ್ಪೆಸಿಮನ್ಸ್, ಜೀವ ನಮೂನೆ ಬಯಾಲಜಿಕಲ್ ಸ್ಪೆಸಿಮನ್ಸ್ ಅಂದಾಗ, ಬಯಾಲಜಿಕಲ್ ಸ್ಪೆಸಿಮನ್ಸ್ ಅನ್ನು ರೆಡಿ ಮಾಡಕ್ಕೆ ಯಾವ ಕೆಮಿಕಲು? ಫಾರ್ಮಲಿನ್ ಅಥವಾ ಫಾರ್ಮಾಲ್ಡಿಹೈಡ್. ನೋಡಿ, 4ಕ್ಕೂ ನಿಮಗೆ ಪ್ರೂಫು, ಸಾಕ್ಷಿ ನೀವೇ ಕಣ್ಣಾರೆ ನೋಡಿದ್ರಿ. ನಿಮ್ಮತ್ರ ಪುಸ್ತಕ ಇದ್ರೆ ತಗೊಂಡು ನೋಡ್ಕೊಳ್ಳಿ. ಮತ್ತೊಂದು ಪ್ರಶ್ನೆ ಇದೆ, ಹೊಂದಿಸಿ ಬರೆಯಿರಿ ಇದೆ. ಎ ಭಾಗದಲ್ಲಿ ವೈಟಮಿನ್ಸ್ ಅನ್ನು ಕೊಟ್ಟಿದ್ದಾರೆ, ಬಿ ಭಾಗದಲ್ಲಿ ಅವುಗಳ ಕೊರತೆಯಿಂದ ಬರುವ ರೋಗಗಳನ್ನ ಕೊಟ್ಟಿದ್ದಾರೆ. ವಿಟಮಿನ್ ಬಿ12 ಕೊರತೆಯಾದಾಗ ಯಾವ ರೋಗ ಬರುತ್ತೆ? ಅನೀಮಿಯಾ ಬರುತ್ತೆ, ರಕ್ತಹೀನತೆ ಬರುತ್ತೆ. B1 ಇಂದ ಬೆರಿ, ಸಿ ಇಂದ ಸ್ಕರ್ವಿ, ವಿಟಮಿನ್ ಕೆ ಇಂದ ಆಮರೇಜ್ಗಳಂದ್ರೇನು? ರಕ್ತ ಹೆಪ್ಪುಗಟ್ಟುವುದು ನಿಧಾನ ಆಗುತ್ತೆ. ಹಾಗಾಗಿ ಆಪ್ಷನ್ 4 ರೈಟ್ ಆನ್ಸರ್ ಆಗುತ್ತೆ. ಇಲ್ಲಿ 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 8 ಗಮನಿಸಿ, ಪೇಜ್ ನಂಬರ್ 367 ಗಮನಿಸಿ. ನಿಮಗೆ ಒಂದೇ ಪೇಜ್ ಅಲ್ಲಿ, ಅದು 8ನೇ ಪೇಜ್ ಅಲ್ಲಿ ನೋಡಿ, ಮೊದಲ 80 ಪೇಜ್ ಆಯ್ತಾ? ಮೊದಲ 80 ಪೇಜ್ ಅಲ್ಲಿ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಇದಾವೆ ಆಯ್ತಾ? ನೋಡಿ, ಒಂದೇ ಪೇಜ್ ಅಲ್ಲಿ ನಿಮ್ಗೆ 4 ಕವರ್ ಆಗುತ್ತೆ. B1 ಬೆರಿ ಒಂದೇ ಪೇಜ್ ಅಲ್ಲ, ಒಂದೇ ಟೇಬಲ್. B12 ರಕ್ತಹೀನತೆ, ವಿಟಮಿನ್ ಸಿ ಸ್ಕರ್ವಿ, ವಿಟಮಿನ್ ಕೆ ಅಧಿಕ ರಕ್ತಸ್ರಾವ ಮೀನ್ಸ್ ರಕ್ತ ಹೆಪ್ಪುಗಟ್ಟುವುದು ನಿಧಾನ ಆಗುತ್ತೆ, ಅಂದ್ರೆ ಆಮರೇಜಸ್ ಅಲ್ಲಿ. ನೋಡಿ, ಮತ್ತೊಂದು ವಿಶೇಷತೆ ಏನಪ್ಪಾ ಅಂದ್ರೆ ನೋಡಿ, ಮತ್ತೊಂದು ಕಡೆ ವಿಟಮಿನ್ ಕೆ, ನಿಮಗೆ ವಿಟಮಿನ್ ಕೆ ಬಗ್ಗೆನೇ ಸಹ ಡೀಪ್ ಆಗಬೇಕು. ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ವಿಟಮಿನ್ B1 ಬಗೆ, B2 ಬಗೆ, ವಿಟಮಿನ್ ಎ ಬಗೆ, B1, B2, B3, B5, B6, B12, C, D, E, K ಇದರ ಒಂದೇ ಟಾಪಿಕ್, ಒಂದೇ ವಿಚಾರ ತುಂಬಾ ಡೀಪ್ ಆಗಿ ಬೇಕು ಅಂದ್ರೂ ನಿಮಗೆ ನೀವು ಆಹಾರ ಪಾಠಕ್ಕೆ ಹೋದ್ರೆ ಸಿಗ್ತದೆ. ಆಹಾರ ಪಾಠದಲ್ಲಿ ಒಂದೊಂದನ್ನು ಸಹ ನಿಮಗೆ ತುಂಬಾ ಡೀಪ್ ಆಗಿ ಎಲಾಬ್ರೇಷನ್ ಮಾಡಿದೀನಿ. ನೋಡಿ, ವಿಟಮಿನ್ ಕೆ ಅಂತ ಹಾಕ್ಬಿಟ್ಟು, ವಿಟಮಿನ್ ಕೆ ಅಂತ ಕೊಟ್ಬಿಟ್ಟು ಅದು ಸುತ್ತ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಕ್ಕೆ, ಸುತ್ತ ಸೆಂಟ್ರಲ್ಲಿ ವಿಟಮಿನ್ ಕೆ ಅಂತಾಗಿ ಸುತ್ತ ಎಕ್ಸ್ಪ್ಲೈನ್ ಮಾಡಿದೀನಿ. ಯಾರು ಕಂಡು ಹಿಡಿದ್ರು ಆಯ್ತಾ? ಅದರ ಕೆಮಿಕಲ್ ನೇಮ್ ಏನು, ರಾಸಾಯನಿಕ ಹೆಸರು ಏನು, ಯಾವ್ಯಾವ ಫುಡ್ ಅಲ್ಲಿ ಇರ್ತದೆ, ಅದರ ಸೋರ್ಸಸ್ ಯಾವ್ಯಾವುದು, ಅದರ ಕೊರತೆಯಿಂದ ಯಾವ್ಯಾವ ರೋಗಗಳು ಬರ್ತವೆ. ನೋಡಿ, ಇಲ್ಲಿ ವಿಟಮಿನ್ ಕೆ ಕೊರತೆಯಿಂದ ಏನಾಗುತ್ತೆ? ವಿಟಮಿನ್ ಕೆ ಕೊರತೆಯಿಂದ ರಕ್ತ ಹೆಪ್ಪುಗಟ್ಟುವಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಕೆಲಸ. ರಕ್ತವನ್ನ ಏನಾಗುತ್ತೆ? ಹೆಪ್ಪುಗಟ್ಟಿಸುತ್ತೆ. ವಿಟಮಿನ್ ಕೆ ಕೊರತೆ ಆದಾಗ ಏನಾಗುತ್ತೆ? ರಕ್ತ ಹೆಪ್ಪುಗಟ್ಟುವುದು ನಿಧಾನ ಆಗುತ್ತೆ ಆಯ್ತಾ? ಮತ್ತೊಂದು ಪ್ರಶ್ನೆ ನೋಡಿ, ಹೊಸ ಪ್ರಭೇದಗಳು ಉಗಮಿಸುವ ಪ್ರಕ್ರಿಯೆಯನ್ನು ಹೀಗೆ ಕರೆಯಲಾಗಿದೆ. ಆನ್ಸರ್ ಪ್ರಭೇದೀಕರಣ, ಪ್ರಭೇದಿಕೆ, ಸ್ಪೀಸಿಯೇಷನ್ ಆಯ್ತಾ? ಎಷ್ಟು ಪೇಜ್ ನಂಬರು? 436 ಓಪನ್ ಮಾಡಿ. 436 ಓಪನ್ ಮಾಡಿ ನೋಡಿ, ಸಿಗ್ತದೆ ನೋಡಿ. ಪ್ರಭೇದೀಕರಣ, ಸ್ಪೀಸಿಯೇಷನ್ ಅಂದಾಗ ಹೊಸ ಪ್ರಭೇದಗಳು ಉಂಟಾಗುವ ಕ್ರಿಯೆ ನೇರವಾಗಿನೇ ನಿಮಗೆ ಸಿಗುತ್ತೆ ಸ್ನೇಹಿತರೆ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಸತತ 7 ವರ್ಷಗಳಿಂದ ಸುಮಾರು 70 ಪ್ಲಸ್ ಪರೀಕ್ಷೆಗಳಿಗೆ 99% ರಿಸಲ್ಟ್ ಕೊಟ್ಟಿದೆ. 99%, 98%, ಒಮ್ಮೊಮ್ಮೆ 100%,
ಸ್ನೇಹಿತರೆ, KS ಪ್ರಿಲಿಮ್ಸ್ 2024 38 ಪ್ರಶ್ನೆಗಳಿಗೆ 36 ಪ್ರಶ್ನೆಗಳು ಕವರ್ ಆಗಿದ್ದು. ಯೂಟ್ಯೂಬಲ್ಲಿ ಕ್ಲಾಸ್ ಸಹ ಮಾಡಿದ್ದೀನಿ. 38 ಪ್ರಶ್ನೆಗಳು ಬಂದಿದ್ದು ವಿಜ್ಞಾನ, ತಂತ್ರಜ್ಞಾನ ಮತ್ತು ಎಕಾಲಜಿ ವಿಭಾಗದಿಂದ ಬರೋಬ್ಬರಿ 38 ಪ್ರಶ್ನೆನ ಕವರ್ ಮಾಡಿದರು. 38ಕ್ಕೆ 36 ಪ್ರಶ್ನೆಗಳಿಗೆ ಪೇಜ್ ನಂಬರ್ ಸಮೇತ ಸಾಕ್ಷಿಯನ್ನು 4G ಸೈನ್ಸ್ ಕೊಟ್ಟಿದೆ. ಯೂಟ್ಯೂಬಲ್ಲಿ ವಿಡಿಯೋ ಸಹ ಮಾಡಿದ್ದೀನಿ. ಅದು ವಿಡಿಯೋ ಸಿಗುತ್ತೆ, ನೀವು ತಗೊಂಡು ಚೆಕ್ ಮಾಡ್ಬೋದು. ಎಸ್, ಅಲ್ಲಿ ಕ್ವಶನು ಇದೆ, ಆನ್ಸರು ಇದೆ, ಪೇಜು ಇದೆ, ಪೇಜ್ ನಂಬರು ಇದೆ. ಎಸ್, ಬನ್ನಿ ಸ್ನೇಹಿತರೆ, ಮತ್ತೊಂದು ಪ್ರಶ್ನೆ. ಒಂದು ಉತ್ತಮ ಅಗ್ನಿಶಾಮಕವು ಈ ಕೆಳಗಿನವುಗಳಲ್ಲಿ ಒಂದಾಗಿದೆ. ಅಂದರೆ ಬೆಂಕಿ ಹಾರಿಸೋಕ್ಕೆ ಬೆಸ್ಟ್ ಯಾವುದು ಅಂತ. ಇಲ್ಲಿ ನೀರು ಬೆಸ್ಟ್ ಆಗಲ್ಲ. ನೀರು ಎಲ್ಲ ವಿಧದ ಬೆಂಕಿಯನ್ನು ಹಾರಿಸೋಕ್ಕೆ ಉಪಯೋಗ ಬರೋದಿಲ್ಲ. ಹಾಗಾಗಿ ರೈಟ್ ಆನ್ಸರ್ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ, ಇಂಗಾಲ ಡೈಆಕ್ಸೈಡ್ ಆಗುತ್ತೆ. 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಜ್ ನಂಬರ್ 214 ಓಪನ್ ಮಾಡಿ ನೋಡಿ. ಕಾರ್ಬನ್ ಡೈಆಕ್ಸೈಡ್ ಬೆಂಕಿಯನ್ನು ಆರಿಸುವಿಕೆಯಲ್ಲಿ ಬಳಸ್ತಾರೆ. ಮತ್ತೊಂದು ಪ್ರಶ್ನೆ. ಸಾಮಾನ್ಯವಾಗಿ ಗ್ರಹಗಳು ಸೂರ್ಯನ ಸುತ್ತುವಾಗ ಹಾಗೆ ಯಾವ ಶೇಪ ಸುತ್ತವೆ? ಸೆಂಟ್ರಲಿ ಸೂರ್ಯ ಇದ್ದು ಸೂರ್ಯನ ಸುತ್ತ ಗ್ರಹಗಳು ದೀರ್ಘವೃತ್ತಾಕಾರದಲ್ಲಿ, ಅಂಡಾಕಾರದಲ್ಲಿ, ಎಲಿಪ್ಟಿಕಲ್ ಶೇಪಲ್ಲಿ ಗ್ರಹಗಳು ಸುತ್ತುತ್ತವೆ ಎಂದು ಹೇಳುವ ನಿಯಮ ಯಾವುದು? ಕೆಪ್ಲರನ 1ನೇ ನಿಯಮ. ಸೂರ್ಯನ ಸುತ್ತ ಗ್ರಹಗಳು ಸುತ್ತುವುದು ಎಲಿಪ್ಟಿಕಲ್ ಶೇಪಲ್ಲಿ, ಅಂಡಾಕಾರ, ದೀರ್ಘವೃತ್ತಾಕಾರ. ಹಾಗಾಗಿ ಆನ್ಸರ್ ಆಪ್ಷನ್ 2 ರೈಟ್ ಆನ್ಸರ್ ಆಗುತ್ತೆ. ಎಷ್ಟು ಪೇಜ್ ನಂಬರು? 156 ಓಪನ್ ಮಾಡಿ. 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನೋಡಿ. ಇಂಗ್ಲೀಷ್ ವರ್ಡ್ ಬಂದರೂ ಸಿಗುತ್ತೆ, ಕನ್ನಡ ವರ್ಡ್ ಬಂದರೂ ಸಿಗುತ್ತೆ. ಇಂಗ್ಲೀಷ್ ವರ್ಡ್ ಏನು? ಎಲಿಪ್ಸಿಯ ಕಕ್ಷೆಗಳಲ್ಲಿ, ಎಲಿಪ್ಟಿಕಲ್ ಶೇಪಲ್ಲಿ, ಸೂರ್ಯನ ಒಂದು ಕೇಂದ್ರದಲ್ಲಿರುವ ಎಲಿಪ್ಸಿಯ ಕಕ್ಷೆಗಳಲ್ಲಿ ಗ್ರಹಗಳು ಸೂರ್ಯನ ಸುತ್ತ ಚಲಿಸುತ್ತವೆ. ಇದಕ್ಕೆ 1ನೇ ನಿಯಮ. ಇದಕ್ಕೆ ನಾವು ಕಕ್ಷೆಗಳ ನಿಯಮ ಅಂತಲೂ ಕರೀತಾರೆ. ಕನ್ನಡ ಪದ ಏನು? ದೀರ್ಘವೃತ್ತಾಕಾರ ನೋಡಿ. ದೀರ್ಘವೃತ್ತೀಯ ಕಕ್ಷೆ. ಮತ್ತೊಂದು ಪ್ರಶ್ನೆ. ರಾಕೆಟ್ನ ನೋದನಾ ಕ್ರಿಯೆಯನ್ನು ಈ ಕೆಳಗಿನ ಯಾವ ತತ್ವ ವಿವರಿಸುತ್ತದೆ? ಆನ್ಸರ್ ಸಂವೇಗ ಸಂರಕ್ಷಣಾ ತತ್ವ, ಕನ್ಸರ್ವೇಷನ್ ಆಫ್ ಮೊಮೆಂಟಮ್. ಆಯ್ತಾ? 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಜ್ ನಂಬರ್ 585 ಇದೆ, ಪೇಜ್ ನಂಬರ್ 13 ಇದೆ. ಟೆಕ್ನಾಲಜಿ, ಸ್ಪೇಸ್ ಟೆಕ್ನಾಲಜಿಲೂ ಸಿಗುತ್ತೆ. ಸ್ಪೇಸ್ ಟೆಕ್ನಾಲಜಿಲೂ ಇದೆ, ಬೇಸಿಕ್ ಸೈನ್ಸಲ್ಲೂ ಇದೆ. ಬೇಸಿಕ್ ಕಡ್ಡಾಯ ಸೈನ್ಸ್, ಎಸೆನ್ಷಿಯಲ್ ಸೈನ್ಸಲ್ಲೂ ಸಿಗುತ್ತೆ. ಸ್ನೇಹಿತರೆ, ಪೇಜ್ ನಂಬರ್ 13 3 ಪ್ರಶ್ನೆಗಳು ಕವರ್ ಆಗಿದ್ದಾವೆ. ಒಂದೇ ಪೇಜಲ್ಲಿ 3 ಪ್ರಶ್ನೆಗಳು ಕವರ್ ಆಗಿದ್ದಾವೆ. ಓಕೆ, ತೋರಿಸ್ತೀನಿ. ಒಂದು ಪ್ರಶ್ನೆ ಬೇಕಾದ್ರೆ ನೋಡ್ಕೊಳ್ಳಿ. ಈ ಒಂದು ಪ್ರಶ್ನೆ ಕವರ್ ಆಯಿತು. ಪುನಃ ಪೇಜ್ ನಂಬರ್ 13 ಅಂತ ಪುನಃ ಬರುತ್ತೆ. ನೀವೇ ಚೆಕ್ ಮಾಡಿ ನೋಡಿ. ಎಸ್, ಇಲ್ಲಿಗೆ ನೋಡಿ. ಪೇಜ್ ನಂಬರ್ 13 ಓಪನ್ ಮಾಡಿ. ಪೇಜ್ ನಂಬರ್ 13 ಓಪನ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ನೋಡಿ, ರಾಕೆಟ್ ಯಾವ ತತ್ವ? ರಾಕೆಟು ಸಂವೇಗ ಸಂರಕ್ಷಣಾ ತತ್ವ. ಅಲ್ಲಿ ತತ್ವ ಕೇಳೋರೆ, ತತ್ವ ಅಂತ ಕೇಳೋದ್ರಿಂದ ನೀವು ಸಂವೇಗ ಸಂರಕ್ಷಣಾ ತತ್ವಕ್ಕೆ ಶೇಡ್ ಮಾಡಬೇಕಾಗತ್ತೆ. ನಿಯಮ, ರಾಕೆಟ್ ಉಡಾವಣೆ ಮಾಡುವಾಗ ಬಳಸುವ ನಿಯಮ ಯಾವುದಂತಲೂ ಕೇಳಬಹುದು. ಆನ್ಸರ್ ನ್ಯೂಟನ್ ಚಲನೆಯ 3ನೇ ನಿಯಮ. ನೋಡಿ, 18/7/2026 KEA. ಆಯ್ತಾ ಸ್ನೇಹಿತರೆ? ಒಂದೇ ಪೇಜಲ್ಲಿ ಬರೋಬ್ಬರಿ ಒಂದು 45ಕ್ಕೂ ಹೆಚ್ಚು ಡಿವೈಸಸ್ ಅಂಡ್ ಪ್ರಿನ್ಸಿಪಲ್ಸ್ ಅನ್ನು ನಿಮಗೆ ಒಂದೇ ಕಡೆ ರೆಡಿ ಮಾಡಿಕೊಟ್ಟಿದ್ದೀನಿ. ಒಂದೇ ಪೇಜಲ್ಲಿ ನೋಡಿ, ಇಲ್ಲಿ ಟಾಪಿಕ್ ನೋಡಿ. ಸಾಧನಗಳು, ಅದು ಕ್ರಿಯೆಗಳು, ಅವುಗಳು ಕಾರ್ಯನಿರ್ವಹಿಸುವ ತತ್ವಗಳು. 1-1.5 ಪೇಜಲ್ಲಿ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ನಿತ್ಯ ಜೀವನ, ವಿವಿಧ ಎಕ್ಸಾಮ್ಗಳು, ಈ ಥರ ಸಾಕಷ್ಟು
ಓಕೆ ಈಗಾಗಲೇ ಬಂದಿರುವ ಹಾಗೆ ವಿವಿಧ ವೆಬ್ಸೈಟ್ಸಲ್ಲಿ ಇರ್ತಕ್ಕಂತಹ ಹೊಸ ಹೊಸ ಹಾಗೆ ಡಿವೈಸ್ಗಳು ಈ ಥರ ಬರೋಬ್ಬರಿ ಒಂದು 45ಕ್ಕೂ ಹೆಚ್ಚು ಮೀನ್ಸ್ ಡಿವೈಸ್ಗಳನ್ನು ಪ್ರೋಸೆಸ್ಸನ್ನು ಸಂಗ್ರಹ ಮಾಡಿ ಯಾವ್ಯಾವ ಡಿವೈಸಸ್ಸು ಯಾವ್ಯಾವ ತತ್ವ, ಯಾವ್ಯಾವ ಸಾಧನ ಯಾವ ತತ್ವ, ಯಾವ ಕ್ರಿಯೆ ಯಾವ ತತ್ವ ಅನ್ನೋದನ್ನು ಒಂದೇ ಕಡೆ ಕವರ್ ಮಾಡಿದ್ದೀನಿ. ಹಾಗೆ ನೀವು ಹುಡ್ಕೋಂಗೇ ಇಲ್ಲ, ಹುಡುಕೊಂಡು ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಒಂದೇ ಪೇಜಸ್ ಸಿಗುತ್ತೆ, ಬಡ ಅಂತ ಓದ್ಕೊಂಡು ಹೋಗ್ಬೋದು. ನೋಡಿ ಮೊನ್ನೆ ಬರುತ್ತೆ, ಮೊನ್ನೆ ಯಾವ್ದು ಬರುತ್ತೆ? ಹಾಗೆ ಬಿರುಗಾಳಿಗೆ ಗುಡಿಸಲುಗಳ ಚಾವಣಿ ಹಾರಿ ಹೋಗುವುದು. ಬಿರುಗಾಳಿಗೆ ಗುಡಿಸಲುಗಳ ಚಾವಣಿ ಹಾರಿ ಹೋಗುವುದು ಅಂತ ಪ್ರಶ್ನೆ ಮೊನ್ನೆ ಬಂದಿತ್ತು. ಯಾವ ತತ್ವ? ಬರ್ನೌಲಿ ತತ್ವ, ಬರ್ನೌಲಿ ಪ್ರಿನ್ಸಿಪಲ್. ನೋಡಿ ಅಲ್ಲೇ ಬಗ್ಗೆ 3 ರೀಸೆಂಟಾಗಿ ಇದು ಸಹ ಕವರ್ ಆಗಿತ್ತು. ಅದೇ ಪೇಜಲ್ಲಿ 18/7ಕ್ಕೂ ಕವರ್ ಆಗಿದೆ, ಸೇಮ್ ಪೇಜ್. ಆಯಿತಾ? ಮೀನ್ಸ್ ಓಕೆ ಈ ಪಾಯಿಂಟು ರೀಸೆಂಟಾಗಿ ಬಂದಿತ್ತು. ರಾಕೆಟು ಮೊನ್ನೆ ಬಂದಿದೆ. ಎಸ್, ಮತ್ತೊಂದು ನಾನು ನಿಮ್ಗೆ ಹೇಳಿದೆ ಒಂದೊಂದು ಟಾಪಿಕನ್ನು ಎಲಾಬ್ರೇಷನ್ ಮಾಡಿದ್ದೀನಿ ಅಂತ. ನೋಡಿ ಓಕೆ ಮೊದಲ ನೋಡಿ 10 ಪೇಜ್ ನಂಬರ್ ನೋಡಿ 10. ಮೊದಲ 80 ಪೇಜ್ ಒಳಗಡೆ ಸಾಕಷ್ಟು ಪ್ರಶ್ನೆಗಳು ಕವರ್ ಆಗಿದ್ದಾವೆ. ಭೂಪಾಲ್ ಅನಿಲ ದುರಂತಕ್ಕೆ ಸಂಬಂಧಿಸಿರುವ ರಾಸಾಯನಿಕ ಕಂಪನಿ ಯಾವುದು? ನೋಡಿ ಕಂಪನಿ ಕೇಳ್ಬಿಡೋರಲ್ಲಿ, ಕಂಪನಿ ಯಾವುದು? ಯೂನಿಯನ್ ಕಾರ್ಬೈಡ್ ಅಂತ, ಯೂನಿಯನ್ ಕಾರ್ಬೈಡ್. ನೋಡಿ ಓಕೆ ಒಂದೇ ವಿಚಾರವನ್ನು ತುಂಬ ಡೀಪಾಗಿ ಓದ್ಕೊಂಡಿರ್ಬೇಕು. ಅವಾಗ ಆಕೆ ಪ್ರಶ್ನೆ ಅಟೆಂಡ್ ಮಾಡ್ಬೋದು. ಪೇಜ್ ನಂಬರ್ 10 ಓಪನ್ ಮಾಡಿ ನೋಡಿ. ಒಂದೇ ವಿಚಾರ, ಭೂಪಾಲ್ ಅನಿಲ ದುರಂತ, ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇದೆ, ಎಲ್ಲ ಸಿಗುತ್ತೆ. ಯಾವ ಕೆಮಿಕಲು? ಮೀಥೈಲ್ ಐಸೋಸೈನೇಟು. ಯಾವಾಗ? 1984 ಡಿಸೆಂಬರ್ 2 ಮತ್ತು 3. ಯಾವ ಕಂಪನಿ? ಯೂನಿಯನ್ ಕಾರ್ಬೈಡ್. ನೋಡಿ ಕಂಪನಿ ಯಾವುದು? ಅಲ್ಲ ಅದೇ ಕೇಳೋರು, ಕಂಪನಿ ಯಾವುದು ಅಲ್ಲಿ ಬಗ್ಗೆ ಬುಕ್ ನೋಡಿ. ಯೂನಿಯನ್ ಕಾರ್ಬೈಡ್ ಕಂಪನಿಯ ಕೀಟನಾಶಕ ಘಟಕವು. ಆಯ್ತಾ? ಯಾವ ಕೆಮಿಕಲ್ ಅಂದರೆ ಮೀಥೈಲ್ ಐಸೋಸೈನೇಟ್. ಆಯ್ತಾ? ಯಾವ ಜೀವಿಗಳಿಗೆ ತೊಂದರೆ ಆಗಲಿಲ್ಲ? ಜಿರಳೆ, ಜೇಡ, ಇರುವೆಗಳು, ಕೀಟಗಳಂತಹ ಜೀವಿಗಳಿಗೆ ಯಾವುದೇ ತೊಂದರೆ ಆಗಲಿಲ್ಲ ಈ ದುರಂತದಿಂದ. ಯಾವ ಸ್ಥಳ? ಭೂಪಾಲು. ಯಾವ ರಾಜ್ಯ? ಮಧ್ಯಪ್ರದೇಶ. ಯಾವಾಗಾಯಿತು? 1984 ಡಿಸೆಂಬರ್ 2 ಮತ್ತು 3. ಓಕೆ ಎಸ್, ಮತ್ತೊಂದು ಪ್ರಶ್ನೆ ನೋಡಿ. ಪೇಜ್ ನಂಬರ್ 13 ಪುನಃ ಬಂತು. ಪೇಜ್ ನಂಬರ್ 13 ಎಲ್ಲ 80 ಪೇಜ್ ಒಳಗಡೆನೆ. ಸೌರಕೋಶ ಮೊದಲ 80 ಪೇಜ್. ಸೌರಕೋಶ ಯಾವ ತತ್ವದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತೆ? ಆನ್ಸರ್ ದ್ಯುತಿ ವಿದ್ಯುತ್ ಪರಿಣಾಮ, ಫೋಟೋ. ಆಯ್ತಾ? ದ್ಯುತಿ ವಿದ್ಯುತ್ ಪರಿಣಾಮ ಆಕ್ಚುಲಿ ಫೋಟೋ ವೋಲ್ಟೈಕ್ ಎಫೆಕ್ಟ್, ಪರ್ಫೆಕ್ಟ್ ವರ್ಡ್. ಫೋಟೋ ವೋಲ್ಟೈಕ್ ಎಫೆಕ್ಟ್ ಪರ್ಫೆಕ್ಟ್ ವರ್ಡ್ ಆಗುತ್ತೆ. ಸೌರಕೋಶ ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತೆ ಎಂಬ ಪ್ರಶ್ನೆಗೆ ಹಾಗಾಗಿ ಆಪ್ಷನ್ 4 ರೈಟ್ ಆನ್ಸರ್ ಆಗುತ್ತೆ. ಪೇಜ್ ನಂಬರ್ 13 ಓಪನ್ ಮಾಡಿ ನೋಡಿ. ಸೌರಕೋಶಗಳು ಫೋಟೋ ವೋಲ್ಟೈಕ್ ಪರಿಣಾಮ ನೋಡಿ. 18/7/2026 KEA. ಎಸ್ ನೋಡಿ ಅದೇ ಪೇಜ್, ಪುನಃ ಪೇಜ್ ನಂಬರ್ 13 ಬಂತು. ಲ್ಯಾಕ್ಟೋಮೀಟರ್ ಈ ಕೆಳಗಿನ ಯಾವ ತತ್ವದ ಮೇಲೆ ಕೆಲಸ ಮಾಡ್ತದೆ? ಆರ್ಕಿಮಿಡಿಸ್ ತತ್ವ, ಆರ್ಕಿಮಿಡಿಸ್ ಪ್ರಿನ್ಸಿಪಲ್. ಆಯಿತಾ? ಲ್ಯಾಕ್ಟೋಮೀಟ್ರು, ಹೈಡ್ರೋಮೀಟ್ರು, ಸಬ್ಮೆರೀನ್. ಓಕೆ ಸಬ್ಮೆರೀನ್ಗಳನ್ನು ಡಿಸೈನ್ ಮಾಡುವಾಗ, ದೋಣಿಯನ್ನು ಡಿಸೈನ್ ಮಾಡುವಾಗ, ಓಕೆ ಇವೆಲ್ಲ ಕಡೆ ಲ್ಯಾಕ್ಟೋಮೀಟರ್ ಡಿಸೈನ್ ಮಾಡುವಾಗ ಯಾವ ತತ್ವ? ಆರ್ಕಿಮಿಡಿಸ್ ತತ್ವವನ್ನು ಫಾಲೋ ಮಾಡಿರ್ತಾರೆ. ನೋಡಿ ಇಲ್ಲಿ ಗಮನಿಸಿ, ಇಲ್ಲಿ ಪೇಜ್ ನಂಬರ್ 13 ಲ್ಯಾಕ್ಟೋಮೀಟರ್ ತಯಾರಿಕೆ ಯಾವ ತತ್ವ? ಆರ್ಕಿಮಿಡಿಸ್ ತತ್ವ. ನೋಡಿ 18/7/2026 KEA. ಎಸ್, ಮತ್ತೊಂದು ಪ್ರಶ್ನೆ. ಒಂದು ವಸ್ತುವನ್ನು ಗೋಳೀಯ ದರ್ಪಣದ ಮುಂಭಾಗದಲ್ಲಿ ಅನಂತ ದೂರದಲ್ಲಿ ಇರಿಸಿದಾಗ ಗೋಳೀಯ ದರ್ಪಣದಿಂದಾಗಿ ಪ್ರತಿಬಿಂಬ ಎಲ್ಲಿ ಉಂಟಾಗುತ್ತೆ? ಸಂಗಮ ಬಿಂದುವಿನಲ್ಲಿ ಉಂಟಾಗುತ್ತೆ. ಫೋಕಸ್ ಅಲ್ಲಿ ಉಂಟಾಗುತ್ತೆ. ಹಾಗಾಗಿ ಪ್ರಧಾನ ಸಂಗಮ ರೈಟ್ ಆನ್ಸರ್ ಆಗುತ್ತೆ. ಎಷ್ಟು ಪೇಜಕ್ಕೆ? 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 102 ಓಪನ್ ಮಾಡಿ ನೋಡಿ. 102
ಅನಂತದಲ್ಲಿ ಯಾಕೆ ವಸ್ತುವಿನ ಸ್ಥಾನ ಅನಂತ, ಪ್ರತಿಬಿಂಬದ ಸ್ಥಾನ ಸಂಗಮ ಬಿಂದು, ಪ್ರಧಾನ ಸಂಗಮ. ನೇರವಾಗೇ ಇದೆ, ಡೈರೆಕ್ಟ್ ಆಗೇ ಇದೆ ನೋಡಿ. ಈ ಪ್ರಶ್ನೆಯಂತೂ ನೀವು ಒಂದೇ ಪೇಜಲ್ಲಿ 4 ಸ್ಟೇಟ್ಮೆಂಟ್ಗೂ ನೀವು ಪ್ರೂಫ್ ನೋಡ್ಬೋದು. ಒಂದೇ ಪೇಜ್, ಅದು 80 ಪೇಜ್ ಒಳಗಡೆ. ಎಷ್ಟು ಪೇಜ್ ನಂಬರ್ ನೋಡಿ? 72. 4ಕ್ಕೂ ಪ್ರೂಫ್, 4 ಸ್ಟೇಟ್ಮೆಂಟ್ಗೂ ನಿಮಗೆ ಪ್ರೂಫನ್ನು ತೋರಿಸ್ತೀನಿ ನೋಡಿ. ಇನ್ಸುಲಿನ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವುದು ಸರಿ ಇಲ್ಲ, ಯಾವುದು ಸರಿ ಇಲ್ಲ ಅಂತ ಕೊಟ್ಟರು. ಯಾವುದು ಸರಿ ಇಲ್ಲ. ಇದು ಒಂದು ಪ್ರಾಣಿ ಪ್ರೋಟೀನ್ ಆಗಿದೆ, ಹೌದು ಸರಿ. ಇದು ಯಕೃತ್ತಿನಲ್ಲಿ ಸ್ರವಿಸಲ್ಪಡುತ್ತದೆ, ತಪ್ಪು. ಇದು ಉತ್ಪತ್ತಿಯಾಗುವುದು, ಇನ್ಸುಲಿನ್ ಉತ್ಪತ್ತಿಯಾಗುವುದು ಪ್ಯಾಂಕ್ರಿಯಾಸ್ ಇಂದ. ಆಯ್ತಾ? ಕೆಲಸ ಏನು? ಇದು ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ಕಂಟ್ರೋಲ್ ಮಾಡುತ್ತೆ, ನಿಯಂತ್ರಿಸುತ್ತೆ, ಹೌದು ಸರಿ ಸ್ಟೇಟ್ಮೆಂಟು. ಇದು ಒಂದು ಹಾರ್ಮೋನ್, ಹೌದು, ಇನ್ಸುಲಿನ್ ಹಾರ್ಮೋನ್ ಅಂತೇಳಿ ನಿಮಗೆಲ್ಲ ಗೊತ್ತಿದೆ, ಓದಿರ್ತೀರಿ. ಹಾಗಾಗಿ ಇಲ್ಲಿ ಆಪ್ಷನ್ 2 ತಪ್ಪಾಗಿದೆ. ಅದಕ್ಕೆ ಆಪ್ಷನ್ 2 ಸ್ಟೇಟ್ಮೆಂಟ್ ತಪ್ಪಾಗಿದೆ. ಪೇಜ್ ನಂಬರ್ 72 ಓಪನ್ ಮಾಡಿ. 72 ನೋಡಿ. ನೋಡಿ, ಇನ್ಸುಲಿನ್ ಹಾರ್ಮೋನ್ ಒಂದೇ ಪೇಜ್. ನಿಮ್ಗೆ ಹೇಳಿದೆ ನಾನು. ಓಕೆ, ಇಂಪಾರ್ಟೆಂಟ್ ಟಾಪಿಕ್ಗಳನ್ನು ಮೊದಲು 80 ಪೇಜಲ್ಲಿ ಹಾಗೆ ತುಂಬ ಡೀಪಾಗಿ ಹಾಕಿದ್ದೀನಿ, ಎಲಾಬ್ರೇಷನ್ ಮಾಡಿದ್ದೀನಿ. ನೀವು ಓಕೆ ಈ ಥರ ಇನ್ಸುಲಿನ್ ಹಾರ್ಮೋನ್ ಅಂತ ಸೆಂಟ್ರಲ್ ಹಾಕ್ಬಿಟ್ಟು ಸುತ್ತ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಪಟ ಓದ್ಬೋದು. ಕಂಡಿಡೋ ವಿಜ್ಞಾನಿ ಯಾರು, ಓಕೆ ಅದು ಕೆಲಸ ಏನು, ಕಡಿಮೆ ಉತ್ಪತ್ತಿ ಯಾವ ರೋಗ ಬರುತ್ತೆ, ಬೇಗ ನಿಮ್ಗೆ ಏನಾಗುತ್ತೆ ಅರ್ಥ ಆಗುತ್ತೆ ನೋಡಿ. ಇಲ್ಲಿ ಗಮನಿಸಿ, ಇಲ್ಲಿ ಇನ್ಸುಲಿನ್ ನೋಡಿ ಸ್ಟೇಟ್ಮೆಂಟ್. ಓಕೆ ಅಲ್ಲಿ ಟೈಟ್ಲಲ್ಲೇ ಒಂದು ನಿಮಗೆ ಸ್ಟೇಟ್ಮೆಂಟ್ ಸಿಕ್ಬಿಡ್ತು. ಇನ್ಸುಲಿನ್ ಒಂದೇನೋ ಹಾರ್ಮೋನು, ಇದು ಒಂದು ಪ್ರೋಟೀನು. ಇನ್ನೂ 2 ಸ್ಟೇಟ್ಮೆಂಟ್ ಆಯಿತು. ಮತ್ತೊಂದು ಸ್ಟೇಟ್ಮೆಂಟು ರಕ್ತದಲ್ಲಿರುವ ಸಕ್ಕರೆ ಪರಿಮಾಣವನ್ನು ಕಂಟ್ರೋಲ್ ಮಾಡ್ತದೆ, ನಿಯಂತ್ರಿಸುತ್ತೆ, 3 ಸ್ಟೇಟ್ಮೆಂಟ್ ಆಯಿತು. ಮಾನವನ ದೇಹದಲ್ಲಿ ಯಾವ ಅಂಗವು ಇನ್ಸುಲಿನ್ ಉತ್ಪತ್ತಿ ಮಾಡುತ್ತೆ? ಪ್ಯಾಂಕ್ರಿಯಾಸ್ ಉತ್ಪತ್ತಿ ಮಾಡೋದು, ಲಿವರ್ ಅಲ್ಲ. 4 ಸ್ಟೇಟ್ಮೆಂಟ್ ಬಂತಲ್ಲ, 4 ಸ್ಟೇಟ್ಮೆಂಟ್ಗೂ ನಿಮಗೆ ಆನ್ಸರ್ ಸಿಕ್ತು. ಎಸ್, ಮತ್ತೊಂದು ಪ್ರಶ್ನೆ. ನಕ್ಷತ್ರಗಳ ಶಕ್ತಿಯ ಮೂಲ, ಆಯ್ತಾ? ಸೂರ್ಯಕ್ಕೆ, ನಕ್ಷತ್ರಕ್ಕೆ ಉದಾಹರಣೆ ಸೂರ್ಯ ಅಂತ ನೀವು ತಗೋಬಹುದು. ಹಾಗೆ ಸೂರ್ಯ ನಕ್ಷತ್ರ, ಹಾಗೆ ನಕ್ಷತ್ರಗಳ ಶಕ್ತಿಯ ಮೂಲ ಅಂದಾಗ ಆಪ್ಷನ್ 2 ಸ್ಟಾರ್ ಒಳಗಡೆ, ನಕ್ಷತ್ರದ ಒಳಗಡೆ, ಆ ಸೂರ್ಯನ ಒಳಗಡೆ ಯಾವ ರಿಯಾಕ್ಷನ್ ಆಗಿ ಉಷ್ಣ ಬರುತ್ತೆ, ಲೈಟ್ ಬರುತ್ತೆ, ಬೆಳಕು ಬರುತ್ತೆ? ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್, ಬೈಜಿಕ ಸಮ್ಮಿಲನ ಕ್ರಿಯೆ, ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್. ಹಾಗಾಗಿ ಆಪ್ಷನ್ 2 ಹೈಡ್ರೋಜನ್ನ ಬೈಜಿಕ ಸಮ್ಮಿಲನ ರೈಟ್ ಆನ್ಸರ್ ಆಗುತ್ತೆ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 94ರಲ್ಲೂ ಇದೆ, 180ರಲ್ಲೂ ಇದೆ ನೋಡಿ. ಸೌರಶಕ್ತಿಯ ಮೂಲ ಬೈಜಿಕ ಸಮ್ಮಿಲನ ಕ್ರಿಯೆ, ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ನೋಡಿ. ಮತ್ತೊಂದು ಕಡೆ ಸೂರ್ಯನ ಒಳಗಡೆ ನಡೆಯುವ ಕ್ರಿಯೆ, ಬೈಜಿಕ ಸಮ್ಮಿಲನ ಕ್ರಿಯೆ, ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್. ಮತ್ತೊಂದು ಪ್ರಶ್ನೆ ನೋಡಿ. ಭೂಮಿಯ ಮೇಲ್ಮೈ ಸಮೀಪದ ಎತ್ತರದಿಂದ ಒಂದು ಸೇಬನ್ನು ಬಿಟ್ಟಾಗ ಏನಾಗುತ್ತೆ? ಸೇಬು ಮತ್ತು ಭೂಮಿ ಎರಡು ವೇಗವರ್ಧನೆಯನ್ನು ಹೆಚ್ಚಿಸಿಕೊಳ್ತವೆ. ಎಷ್ಟು ಪೇಜ್ ನಂಬರು? 588 ಓಪನ್ ಮಾಡಿ. ಒಂದು ಸೇಬನ್ನ ವ್ಯೋಮನೌಕೆಯಿಂದ ಒಂದು ನಿರ್ದಿಷ್ಟ ಕಕ್ಷೆಗೆ ಬಿಡುಗಡೆ ಮಾಡಿದಾಗ ವ್ಯೋಮನೌಕೆಯೊಂದಿಗೆ ಅದೇ ವೇಗದಲ್ಲಿ ಸುತ್ತುತ್ತಿರುತ್ತದೆ. ಓಕೆನಾ? ಎಸ್, ಮತ್ತೊಂದು ಪಶ್ಚಿಮ ಘಟ್ಟಗಳಲ್ಲಿ ಅತ್ಯಂತ ಎತ್ತರದ ಶಿಖರ ಯಾವುದು? ಆನ್ಸರ್ ಅನೈಮುಡಿ. ಆಪ್ಷನ್ 4 ರೈಟ್ ಆನ್ಸರ್ ಆಗುತ್ತೆ. ಪೇಜ್ ನಂಬರ್ 63 ಓಪನ್ ಮಾಡಿ. ಎಕಾಲಜಿ ಇಲ್ಲಿ ನೋಡಿ. ಅನೈಮುಡಿ ಅಂದಾಗ ದಕ್ಷಿಣ ಭಾರತದಲ್ಲೇ ಅತಿ ಎತ್ತರದ ಶಿಖರ ಅನೈಮುಡಿ. ಸ್ನೇಹಿತರೆ ನೋಡಿ, ಪೇಜ್ ನಂಬರ್ 13 ಗಮನಿಸಿ. ಪೇಜ್ ನಂಬರ್ 13 ನೀವು ಗಮನಿಸಿ. ಪೇಜ್ ನಂಬರ್ 13 ಬರೋಬ್ಬರಿ 3 ಪ್ರಶ್ನೆಗಳು ಬಂದಿದ್ದಾವೆ ನೋಡಿ. ರಾಕೆಟ್ ಒಂದಾಯ್ತಾ? ರಾಕೆಟು, ಲ್ಯಾಕ್ಟೋಮೀಟರು 21ನೇ ಪಾಯಿಂಟ್ ನೋಡಿ.
ಅದೇ ಪೇಜು ಸೌರಕೋಶ 41ನೇ ಪಾಯಿಂಟು ಸೌರಕೋಶ. ಓಕೆನಾ? ಎಸ್ ಸ್ನೇಹಿತರೆ, ಅದೇ ಥರ ಮತ್ತೊಂದು ನಿಮಗೆ ನೋಡಿ, ಓಕೆ 4G ಸೈನ್ಸಲ್ಲಿ ಈಸಿ ಪ್ರಶ್ನೆಗಳು ಕವರ್ ಆಗಿದ್ದಾವೆ, ಕಠಿಣ ಪ್ರಶ್ನೆಗಳು ಸಹ ಕವರ್ ಆಗಿದ್ದಾವೆ. ನೋಡಿ ಎಕ್ಸಾಮಲ್ಲಿ ಪರೀಕ್ಷೆಯಲ್ಲಿ ಹೊಂದಿಸಿ ಬರೆಯಿರಿ ಪ್ರಶ್ನೆ ಬಂದಿತ್ತು, ಹೊಸ ಪ್ರಶ್ನೆ. ನಾನ್ HK ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಬಂದಿತ್ತು. ಆಲ್ರೆಡಿ ನಾನು ನಿಮಗೆ ಡಿಸ್ಕಸ್ ಮಾಡಿದ್ದೀನಿ. ಯಾವ ಪ್ರಶ್ನೆ ಅದು? IUCN 2004 ಪ್ರಕಾರ ಇತ್ತೀಚೆಗೆ ಕಣ್ಮರೆಯಾದ ಪ್ರಾಣಿಗಳ ಪಟ್ಟಿ 1 ಅನ್ನು ಪಟ್ಟಿ 2ರಲ್ಲಿ ಅವುಗಳು ಕಡೆಯದಾಗಿ ಕಂಡುಬಂದ ಪ್ರಭೇದ ದೇಶದೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಇದೆ. ಅಂದರೆ ಎ ಸೈಡಲ್ಲಿ ಕಣ್ಮರೆಯಾದ ಜೀವಿಗಳನ್ನು ಕೊಟ್ಟಿದ್ದಾರೆ ಪಟ್ಟಿ 1ರಲ್ಲಿ, ಅವು ಕಡೆಯದಾಗಿ ಯಾವ ದೇಶದಲ್ಲಿ ಕಂಡು ಬಂದಿದ್ದೋ, ಓಕೆ, ಕಣ್ಮರೆಯಾಗೋ ಮುಂಚೆ ಅಂದಾಗ ಹೇಳಿ ಪ್ರಶ್ನೆ ಏನು? IUCN 2004 ಪ್ರಕಾರ ಇತ್ತೀಚೆಗೆ ಕಣ್ಮರೆಯಾದ, ಓಕೆ, ಡೋಡೋ ಯಾವ ದೇಶ? ಡೋಡೋ ಮಾರಿಷಸ್. ಕಗ್ವಾ ಯಾವ ದೇಶ? ಆಫ್ರಿಕಾ. ಥೈಲಸೀನ್ ಆಸ್ಟ್ರೇಲಿಯಾ. ಸ್ಟೆಲ್ಲನ್ ಸಮುದ್ರ ಹಸು ರಷ್ಯಾ. ಬಾಲಿ ಕ್ಯಾಸ್ಪಿಯನ್ ಜಾವಾದ ಹುಲಿಗಳು ಇಂಡೋನೇಷಿಯಾ. ಆಯಿತಾ? ಆಪ್ಷನ್ 4 ರೈಟ್ ಆನ್ಸರ್ ಆಗುತ್ತೆ. ನೋಡಿ 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಜ್ ನಂಬರ್ 549 ಓಪನ್ ಮಾಡಿ. 549 ಓಪನ್ ಮಾಡಿ. ಎಲ್ಲವೂ ಜೀವಿಗಳು ಇದೆ, ದೇಶನೂ ಇದೆ. ನೀವು ಓಕೆ 540 ಓಪನ್ ಮಾಡಿ. 50 ನೋಡಿ, ಇಲ್ಲೇ ಬಂದು ನೋಡಿ. ಇತ್ತೀಚೆಗೆ ಶಾಶ್ವತವಾಗಿ ಕಣ್ಮರೆಯಾದವುಗಳಿಗೆ ಹಲವು ಉದಾಹರಣೆಗಳೆಂದರೆ ಡೋಡೋ ಯಾವ ದೇಶ? ಮಾರಿಸಸ್. ಕಗ್ವಾ ಆಫ್ರಿಕಾ. ಥೈಲಸೀನ್ ಆಸ್ಟ್ರೇಲಿಯಾ. ಸ್ಟೆಲ್ಲರ್ ಸಮುದ್ರ ಹಸು ರಷ್ಯಾ. ಸರಿನಾ? ಅದೇ ಥರ ಹಾಗೆ ಬಾಲಿ ಕ್ಯಾಸ್ಪಿಯನ್ ಜಾವಾದ ಹುಲಿಗಳು ಇಂಡೋನೇಷಿಯಾ. ಆಯಿತಾ? ನೋಡಿ, ಕೇವಲ ಕಳೆದ 20 ವರ್ಷಗಳಲ್ಲಿ 27 ಪ್ರಭೇದಗಳು ಕಣ್ಮರೆಯಾಗಿವೆ. ಓಕೆನಾ? ಎಸ್. ಮತ್ತೊಂದು ಓಕೆ ನೋಡಿ, ಮತ್ತೊಂದು ಹೊಸ ಪ್ರಶ್ನೆ ಇದು ಪಂಜಾಬಿನಲ್ಲಿ, ಇದು ಸಹ ಕವರ್ ಆಗಿದೆ. ಇದು ಸಹ ನಾನ್ HK AE ಪಂಜಾಬಿನಲ್ಲಿ ಅಭಿವೃದ್ಧಿಪಡಿಸಲಾದ ಹಿಸಾರ್ ಡೇಲ್ ಕುರಿಯ ತಳಿ ಡ್ಯಾಶ್ ತಳಿಗಳ ಅಡ್ಡಾಯುವಿಕೆಯಿಂದ ಪಡೆಯಲಾಗಿದೆ. ಆನ್ಸರ್ ಆಪ್ಷನ್ 1 ಬಿಕನೇರಿ ಹೆಣ್ಣು ಕುರಿ ಮೆರಿನೋ ಟಗರು. ಪೇಜ್ ನಂಬರ್ 488 ಓಪನ್ ಮಾಡಿ. 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ 488 ಓಪನ್ ಮಾಡಿ. ಹಾಗೆ ನಿಮಗೆ ನೇರವಾಗಿ ಸಿಗುತ್ತೆ, ಡೈರೆಕ್ಟ್. ಪಂಜಾಬಿನಲ್ಲಿ ಅಭಿವೃದ್ಧಿಪಡಿಸಲಾದ ಹಿಸಾರ್ ಡೇಲ್ ಒಂದು ನೂತನ ಕುರಿ ತಳಿಯಾಗಿದ್ದು, ಇದು ಬಿಕನೇರಿ ಹೆಣ್ಣು ಕುರಿ ಮತ್ತು ಮೆರಿನೋ ಟಗರು ತಳಿಗಳ ಅಡ್ಡಾಯುವಿಕೆಯಿಂದ ಪಡೆಯಲಾಗಿದೆ. ಓಕೆನಾ? ನೋಡಿ 5/7/2026 ನಾನ್ HK AE. ಓಕೆನಾ? ನೋಡಿ ಒಂದೇ ಪೇಜಲ್ಲಿ ಎಷ್ಟು ಪೇಜ್ ನಂಬರ್ 549 ಓಪನ್ ಮಾಡಿ. 549ರಲ್ಲಿ 3 ಪ್ರಶ್ನೆ ಕವರ್ ಆಗಿದ್ದಾವೆ, ಬರೋಬ್ಬರಿ 3 ಪ್ರಶ್ನೆಗಳು. ಪೇಜ್ ನಂಬರ್ 549. ನಿಮ್ಮ ಹತ್ರ ಪುಸ್ತಕ ಇದೆ, ತಗೊಂಡು ಚೆಕ್ ಮಾಡ್ಕೊಳ್ಳಿ ಬೇಕಾದ್ರೆ. ನೋಡಿ, ಕಣ್ಮರೆಯಾದ, ಓಕೆ, ಇತ್ತೀಚೆಗೆ ಶಾಶ್ವತವಾಗಿ ಕಣ್ಮರೆಯಾದ ಹಲವು ಉದಾಹರಣೆಗಳು. ಡೋಡೋ ಹೇಳ್ದಲ್ಲ, ಥೈಲಸೀನ್ ಇಲ್ಲೊಂದು ಪ್ರಶ್ನೆನಾ. ಮತ್ತೆ ಇದು 5/7/2026 ನಾನ್ HK AE. ಸರಿನಾ? ಅದೇ ಥರ ಅದೇ ಪೇಜು 549 4/7/2026 AE ಕ್ಯಾರೆಟ್ ಹುಲ್ಲು, ಲಂಟಾನ, ಹಾಗೆ ವಾಟರ್ ಹಯಸಿಂತು ಕಾಗೆ ತರಹ ಕಳೆ ಪ್ರಭೇದಗಳು ಅತಿ ಕಮರ್ಷಿಯಲತೆಯು ನಮ್ಮ ನಾಟಿ ಪ್ರಭೇದಗಳಿಗೆ ಹಾನಿ ಉಂಟು ಮಾಡ್ತಾ ಇದ್ದಾವೆ. ನೋಡಿ, ಇದು ಸಹ ಬಂದಿತ್ತು. ಇನ್ನು 5/7/2026 ನಾನ್ HK AE ಮತ್ತೊಂದು ಪ್ರಶ್ನೆ ಬರುತ್ತೆ. ವಿಘಟನಾ ಪ್ರಕ್ರಿಯೆಯ ಹಂತಗಳನ್ನು
ಸರಿಯಾಗಿ ಜೋಡಿಸಿ ಅಂತ. ವಿಘಟನಾ ಪ್ರಕ್ರಿಯೆ ಹಂತಗಳನ್ನು ಸರಿಯಾಗಿ ಜೋಡಿಸಿ ಅಂದಾಗ ಅಲ್ಲಿ ಏನಾಗುತ್ತೆ, ಅಲ್ಲಿ ಛಿದ್ರೀಕರಣ ಒಂದನೇದು, ಎರಡನೇದು ಕ್ಷಾಲನ ಕ್ರಿಯೆ, ಮೂರನೇದು ಅಪಚಯ, ನಾಲ್ಕನೇದು ಹ್ಯೂಮಿನಿಫಿಕೇಶನ್ನು, ಐದನೇದು ಖನಿಜೀಕರಣ. ಒಂದೇ ಪೇಜು 3 ಪ್ರಶ್ನೆ ಕವರ್ ಆಗಿದ್ದಾವೆ, 549. ಎಸ್, ಅದೇ ಥರ ಸ್ನೇಹಿತರೆ ಮತ್ತೊಂದು ಖುಷಿ ವಿಚಾರ ಏನಪ್ಪ ಅಂದರೆ ನೋಡಿ, 488 ಓಪನ್ ಮಾಡಿ. 488ರಲ್ಲಿ ಒಂದೇ ಪೇಜು 2 ಪ್ರಶ್ನೆ ಕವರ್ ಆಗಿದ್ದಾವೆ. ಈಗ ತಾನು ಹೇಳಿದೆ, ಪಂಜಾಬಿನಲ್ಲಿ ಅಭಿವೃದ್ಧಿಪಡಿಸಲಾದ ಇಸ್ಸಾರ್ಡೇಲ್ ಹೇಳಿದ್ನಲ್ಲ, 5 ನೋಡಿ, 5/7/2026 ನಾನ್ HKAE, ಸರಿನಾ? ಅದೇ ಥರ 4/7/2026 AE ಯಾವುದು, MOET ಫುಲ್ ಫಾರ್ಮ್ ಕೇಳಿದರು. MOET ಫುಲ್ ಫಾರ್ಮ್ ಏನು? ಮಲ್ಟಿಪಲ್ ಓವಲ್ಯೂಷನ್ ಅಂಡ್ ಎಂಬ್ರಿಯೋ ಟ್ರಾನ್ಸ್ಫರ್ ಟೆಕ್ನಾಲಜಿ. ಒಂದೇ ಪೇಜಲ್ಲಿ ಅದು ಹಾಗೆ ಪ್ರಮುಖ ಅಂಶಗಳಂತೆ ನೋಡಿ, ಹಾಗೆ 2 ಪ್ರಶ್ನೆ ಕವರ್ ಆಗಿದ್ದಾವೆ, ಮೀನ್ಸ್ ಬಂದಿವೆ. ಸ್ನೇಹಿತರೆ 4G ಸೈನ್ಸ್ ಅಂದಾಗ NCERT ಆಧಾರಿತ ಹಾಗೂ ವೆಬ್ಸೈಟ್ಸ್ ಆಧಾರಿತ. ನೀವು NCERT ಆಧಾರಿತ ಪ್ರಶ್ನೆಗಳನ್ನು ಅಟೆಂಡ್ ಮಾಡ್ಬೋದು, ವೆಬ್ಸೈಟ್ಸ್ ಆಧಾರಿತ ಪ್ರಶ್ನೆಗಳು ಬಂದರೂ ಅಟೆಂಡ್ ಮಾಡ್ಬೋದು. ಜೊತೆಗೆ ಅಪ್ಲೈಡ್ ಕೆಮಿಸ್ಟ್ರಿಯನ್ನು ತುಂಬ ಡೀಪಾಗಿ ಕೊಟ್ಟಿದ್ದೀನಿ. ಯಾಕೆಂದರೆ ಅಪ್ಲೈಡ್ ಕೆಮಿಸ್ಟ್ರಿ ಮೇಲೆ ಪ್ರತಿ ಪರೀಕ್ಷೆಯಲ್ಲೂ 2ರಿಂದ 3 ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಆಯಿತಾ? ನೋಡಿ, ಇವಾಗ ಇದಕ್ಕೆ ಫ್ರೀ ಕೋಚಿಂಗ್ IAS KS ಎಕ್ಸಾಮ್ ಅಂತ ತೊಗೊಂಡ್ರು ಅಲ್ಲೂ ಸೈನ್ ಮಾಡಿದ್ದಾರೆ. ಫಾರ್ಮಲೀನ್ ಎಂಬ ಕೆಮಿಕಲನ್ನು ಎಲ್ಲಿ ಯೂಸ್ ಮಾಡ್ತೀವಿ, ಎಲ್ಲಿ ಯೂಸ್ ಮಾಡ್ತಾರೆ? ಕೆಲವು ಸ್ಪೆಸಿಮನ್ಸ್, ಬಯಾಲಜಿಕಲ್ ಸ್ಪೆಸಿಮನ್ಸ್ ತಯಾರು ಮಾಡೋಕ್ಕೆ ಬಳಸ್ತಾರೆ ಫಾರ್ಮಾಲಿಯೈಡ್. ಅದೇ ಥರ ಮತ್ತೊಂದು, ಬೆಂಕಿಯನ್ನು ನಂದಿಸಲು ಯಾವುದು, ಕಾರ್ಬನ್ ಡೈಆಕ್ಸೈಡ್. ಈ ಥರ ಅಪ್ಲೈಡ್ ಕೆಮಿಸ್ಟ್ರಿ ತುಂಬ ಡೀಪಾಗಿದೆ. ಹಾಗೆ ನಿತ್ಯ ಜೀವನದಲ್ಲಿ ನಾವು ಯಾವ್ಯಾವ ಕೆಮಿಕಲ್ಸನ್ನು ಬಳಸ್ತೀವಿ, ಯಾವ್ಯಾವ ಕೆಮಿಕಲ್ಸ್ ಬಳಕೆ ಇದೆ, ಯಾವ್ಯಾವ ವಿಚಾರಗಳನ್ನು ಓದ್ಕೋಬೇಕು, ಆಯಿತಾ? ಅವುಗಳನ್ನು ವಿವಿಧ ವೆಬ್ಸೈಟ್ಸಲ್ಲಿ ವಿವಿಧ ವೆಬ್ಸೈಟ್ಸನ್ನು ಸಂಗ್ರಹ ಮಾಡಿ, ವಿವಿಧ ವೆಬ್ಸೈಟ್ಸ್ ರೆಫರ್ ಮಾಡಿ, ಜೊತೆಗೆ NCERT DSERT ಆಯಿತಾ, ಎಲ್ಲ ರೆಫರ್ ಮಾಡಿ ಒಂದೇ ಕಡೆ ಏನು ಮಾಡಿ, ನಿಮಗೆ ಅಪ್ಲೈಡ್ ಕೆಮಿಸ್ಟ್ರಿಲಿ ಒಂದೇ ಕಡೆ ನಿತ್ಯ ಜೀವನದಲ್ಲಿ ಬಳಸುತ್ತಿರುವ ರಾಸಾಯನಿಕಗಳು ಮತ್ತು ಅವುಗಳ ಉಪಯೋಗಗಳಂತ ಒಂದೇ ಕಡೆ ಕೊಟ್ಟಿದ್ದೀನಿ. ಅಲ್ಲಿ ಕೆಮಿಕಲ್ಸು ಇದೆ, ಅವುಗಳ ಯೂಸಸ್ಸು ಸಹ ಇದೆ. ಅಲ್ಲಿ ಪ್ರಶ್ನೆಗಳು ಅತಿ ಹೆಚ್ಚು ಕವರ್ ಆಗಿದ್ದಾವೆ. ಸ್ನೇಹಿತರೆ ಪುನಃ ಕ್ಲಾಸನ್ನು ಕಂಟಿನ್ಯೂ ಮಾಡ್ತೀನಿ. ನಿಮಗೆ ಪುನಃ ಏನಾಗುತ್ತೆ, ಕ್ಲಾಸು ಕಂಟಿನ್ಯೂ ಆಗುತ್ತೆ. ಸ್ನೇಹಿತರೆ 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪುಸ್ತಕ ಕನ್ನಡ ಮೀಡಿಯಮಲ್ಲೂ ಇದೆ, ಇಂಗ್ಲೀಷ್ ಮೀಡಿಯಮಲ್ಲೂ ಇದೆ, ಜೊತೆಗೆ PC PSIಗಾಗಿ ಅಂತಲೂ ಇದೆ. PC PSI SDA VAOಗಾಗಿ ಅಂತಲೂ ಒಂದು ಸ್ಮಾಲ್ ಬುಕ್ ಇದೆ. ಆಯಿತಾ? ನಿಮಗೆ ಪುಸ್ತಕ ಬೇಕಾದರೆ ಡಿಸ್ಕೌಂಟ್ಗೆ ತುಂಬ ನಿಮ್ಮ ಮನೆಗೆ ಡೆಲಿವರಿ ಮಾಡ್ತಾರೆ. ನೋಡಿ, ಕೇವಲ ನಿಮಗೆ ಆಯಿತಾ, ಈ ಒಂದು ಪುಸ್ತಕ ಏನಾಗುತ್ತೆ, ನಿಮಗೆ 380 ರೂಪಾಯಿಗೆ ಮನೆಗೆ ಪೋಸ್ಟ್ ಮಾಡ್ತಾರೆ. ಇಂಗ್ಲೀಷ್ ಮೀಡಿಯಂ ಪುಸ್ತಕ 300 ರೂಪಾಯಿಗೆ ಮನೆಗೆ ಪೋಸ್ಟ್ ಮಾಡ್ತಾರೆ. ಅದೇ ಥರ PC PSI SDA ಮತ್ತು VAOಗಾಗಿ ಪುಸ್ತಕವನ್ನು ನಿಮಗೆ 239ಗೆ ಮನೆಗೆ ಪೋಸ್ಟ್ ಮಾಡ್ತಾರೆ. ಫ್ರೀ ಹೋಮ್ ಡೆಲಿವರಿ. ಯಾರಿಗಾದರೂ ಪುಸ್ತಕ ಬೇಕಾದರೆ ಇಲ್ಲಿ ಕಾಣುತ್ತಿದ್ದ ನಂಬರ್ಗೆ ಸಂಪರ್ಕ ಮಾಡಿ, ನಿಮ್ಮ ಅಡ್ರೆಸ್ ತೊಗೊಂಡು ಪೋಸ್ಟ್ ಮಾಡ್ತಾರೆ. ಫ್ರೀ ಹೋಮ್ ಡೆಲಿವರಿ. ಸ್ನೇಹಿತರೆ ಪುನಃ ಕ್ಲಾಸನ್ನು ಫ್ರೀ ಮಾಡಿಕೊಂಡು ಕಂಟಿನ್ಯೂ ಮಾಡ್ತೀನಿ. ಧನ್ಯವಾದಗಳು.